ನಾವು ಅಧಿಕಾರಿಗಳಾದರೂ ಸಹ ಸಂಘದ ಸದಸ್ಯರು, ಅದಕ್ಕಾಗಿ ಪೌರ ನೌಕರರಿಗೆ ನಾವು ಬೆಂಬಲ ನೀಡುತ್ತಿದ್ದೇವೆ. ಅವರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕೆಂದು ಗೋಕಾಕ್ ನಗರಸಭೆಯ ಮುಂಭಾಗದಲ್ಲಿ ನಡೆದಂತಹ ಪೌರ ನೌಕರರ ಮಾಡುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ನಗರಸಭೆಯ ಅಧಿಕಾರಿ ಗಜಾಕೋಶ ಇವರು ಮಾತನಾಡಿದ್ದು, ಅದರ ಜೊತೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಸಂಘಟನೆಗಳಲ್ಲಿ ಭಿನ್ನಾಭಿಪ್ರಾಯ ಇರಬಹುದು, ಆದರೆ ನಮಗೆ ನಮ್ಮ ಸಂಘದ ರಾಜ್ಯಾಧ್ಯಕ್ಷರು ಕರೆ ನೀಡಿದ್ದರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡುತ್ತಿದ್ದೇವೆ. ಸಾರ್ವಜನಿಕರು ಕೂಡ ಈ ಮುಷ್ಕರಕ್ಕೆ ಬೆಂಬಲ ನೀಡಬೇಕೆಂದು ಕೇಳಿಕೊಂಡ ಅವರು, ಇನ್ನು ಮುಷ್ಕರದಲ್ಲಿ ಪೌರ ನೌಕರರು ಹಲಗಿ ಬಾರಿಸುತ್ತಾ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಬೇಕು, ಅಲ್ಲಿಯವರೆಗೆ ನಮ್ಮ ಮುಷ್ಕರ ಮುಂದುವರಿಯುತ್ತದೆ ಎಂದಿದ್ದಾರೆ. ಇನ್ನು ಸಂಘದ ತಾಲೂಕಾ ಅಧ್ಯಕ್ಷ ಜಯಸಿ ತಾಂಬುಳೆ ಮಾತನಾಡಿದ್ದು ಹೀಗೆ. ಪೌರ ಕಾರ್ಮಿಕ ವಿಶೇಷ ನೇಮಕಾತಿ ನಿಯಮಲ್ಲಿ ಅವ್ರು ಏನ್ ನೇಮಕ ಮಾಡಿಕೊಂಡಾರ ಅವ್ರಿಗೆ SSC ನಿಧಿಯಿಂದ ಪೇಮೆಂಟ್ ಮಾಡ್ಬೇಕಂತ ನಮ್ಮೊಂದು ಬೇಡಿಕೆ ಇದೆ. ಅದರ ನಂತರ ಪೌರ ಸೇವಾ ನೌಕರಿಗೆ ಜ್ಯೋತಿ ಸಂಜೀವಿನಿ ನಗದ ರಹಿತ ಚಿಕಿತ್ಸೆ ಸೌಲಭ್ಯವನ್ನು ಕಲ್ಪಿಸಬೇಕಂತ ನಮ್ಮೊಂದು ಬೇಡಿಕೆ ಇದೆ. ನಮ್ಮ IT ಸಿಬ್ಬಂದಿ, ಅಕೌಂಟ್ ಕನ್ಸಲ್ಟೆಂಟ್, ಕಂಪ್ಯೂಟರ್ ಆಪರೇಟರ್, ವಾಹನ ಚಾಲಕರು, ಸ್ಯಾನಿಟರಿ ಸೂಪರ್ವೈಸರ್ ಹಾಗೂ ಇತರೆ ಒಂದು ನೌಕರನ್ನು ಪೌರ ಸೇವಾ ನೌಕರ ವೃಂದನ್ನು ಯೂನಿಯನ್ ಅತಿಗೊಳಿಸಬೇಕಂತ ನಮ್ಮೊಂದು ಬೇಡಿಕೆ ಇದೆ. ಸರ್ ಅವ್ರು ಆಕ್ಚುಲಿ 3 ತಾರೀಕಿನಿಂದ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ರು, ಆದ್ರೆ ಇವತ್ತಿನ ದಿನದಿಂದ ಅವ್ರು ನಮ್ ಬೆಂಬಲ ಕೊಟ್ಟರು. ತಮ್ಮಲ್ಲಿ ಕೂಡ 2 ಸಂಘಟನೆ ತಮ್ಮ ಬೇಡಿಕೆ ಈಡೇರುವಂತ ಸುದ್ದಿ ಇದೆ ಸರ್, ನಿಜಾನ? ನಿಜ ಇದೆ, ನಮ್ಮಲ್ಲಿ 2 ಅದಾವ. ಆದ್ರೆ ಈಗೇನಾಗಿದೆ, ಅವ್ರ ಒಂದು 4-5 ದಿನ ಹಿಂದಿಂದ ಚಾಲು ಮಾಡಿದಾರೆ ಇದು ಮುಷ್ಕರ. ನಿನ್ನೆ 2 ಸಂಘಟನೆ ಕೂಡಿಸಿ ನಿರ್ಧಾರ ಮಾಡಿದ್ವಿ ಒಕ್ಕಟ್ಟಂತ ಮಾಡೋದು. ಇವತ್ತಿಂದ ನಾವು 2 ಸಂಘ ಕೂಡಿಸೇ ಮಾಡತ್ತೀವಿ. ಎಲ್ಲಿ ತನಕ ಈಗ ನಮ್ ಎಲ್ಲಿವರೆಗೆ ನಮ್ ಬೇಡಿಕೆ ಫುಲ್ಫಿಲ್ ಆಗಿಲ್ಲ ಅಲ್ಲಿ ತನಕ ನಮ್ದು ಹೋರಾಟ ಇರೋದು. ಏನಾದ್ರೆ एकदम ಎಮರ್ಜೆನ್ಸಿ ಇದ್ದಂದ್ರೆ ಮಾತ್ರ ಸ್ವಲ್ಪ ಮಾಡ್ಬೋದು, ಆದ್ರೆ ಪೂರ್ತಿ ನಮ್ದು ಮುಷ್ಕರ. ಜಯೇಶ್ ತಾಂಬುಳಿ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘ ಗೋಕಾಕ್ ಘಟಕ. ನಾವು ಇದು ಪೌರ ಸೇವಾ ನೌಕರರ ಸೇವಾ ಸಂಘ ಅಂತಂದ್ರೆ ನಾವೆಲ್ಲರೂ ಅಧಿಕಾರಿಗಳು ಮತ್ತೆ ಎಲ್ಲಾ ಪೌರ ಕಾರ್ಮಿಕರು, ನೀರು ಸರಬರಾಜು ವಿಭಾಗದ ಕಾರ್ಮಿಕರಾಗ್ಲಿ, ಪೌರ ಕಾರ್ಮಿಕರು, ಇನ್ನಿತರ ಎಲ್ಲಾ ಸಿಬ್ಬಂದಿಗಳು ಈ ಸಂಘದಲ್ಲಿ ಬರ್ತಾರೆ. ಹೀಗಾಗಿ ನಾವು ಎಲ್ಲರೂ ಸೇರಿ ಇದನ್ನು ಹೋರಾಟ ಮಾಡ್ತಾ ಇದೀವಿ. ಅದೇನಾಯ್ತು ಅದು ರಾಜ್ಯ ಮಟ್ಟದಲ್ಲಿ ಅದು ಯಾವ ರೀತಿ ಸ್ವಲ್ಪ ಭಿನ್ನಾಭಿಪ್ರಾಯ ಆಗಿತ್ತು ಅದು ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದ್ರೆ ನಿನ್ನೆ ದಿನ ನಮ್ಮ ಶಾಖೆಯ ಒಂದು ರಾಜ್ಯ ಮಟ್ಟದ ಸಂಘಟನೆ ಇದೆ, ಆ ರಾಜ್ಯಾಧ್ಯಕ್ಷರು ಕರೆ ನೀಡಿದ್ರಿಂದ ಇವತ್ತಿನ ದಿವಸ ನಾವು ಇದನ್ನ ಮುಷ್ಕರ ಪ್ರಾರಂಭ ಮಾಡಿದೀವಿ. ಇದು ಅನ್ನಿಸ್ತಾ ಇವತ್ತಿಂದ ನೀಡೋದು ರಾಜ್ಯಾದ್ಯಂತ ಇದು ಪ್ರತಿಭಟನೆ ಪ್ರಾರಂಭವಾಗಿದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ನಿರಂತರವಾಗಿ ಇದೇನಾಗ್ತದೆ, ಸಾರ್ವಜನಿಕರು ವಿಶೇಷವಾಗಿ ಸ್ವಚ್ಛತೆ ಮತ್ತು ನೀರು ಸರಬರಾಜು ನಿರಂತರವಾಗಿ ನಮ್ ಜನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಮಯದ ಒಂದು ಇದು ಇಲ್ಲ. ಆದ್ರೆ ಈ ಪೌರ ಕಾರ್ಮಿಕರಾಗ್ಲಿ ಮತ್ತು ನೀರು ಸರಬರಾಜು ವಿಭಾಗದ ಕಾರ್ಮಿಕರಿಗಾಗ್ಲಿ ಮತ್ತು ಇನ್ನಿತರ ಎಲ್ಲ ಇದಕ್ಕೆ ಏನ್ ಅನ್ಯಾಯ ಆಗಿದೆ ಅದನ್ನು ಪ್ರತಿಭಟನೆ ಮಾಡ್ಲಿಲ್ಲ ಅಂದ್ರೆ ಅದನ್ನ ಸಿಗುವುದಿಲ್ಲಲ್ಲ. ಅದಕ್ಕೆ ಸಾರ್ವಜನಿಕರು ಸಹ ಸ್ವಲ್ಪ ಸಹಕಾರ ನೀಡಬೇಕಾಗ್ತದೆ. ಎಲ್ಲಿ ತನ ಅಂತಂದ್ರೆ ಸರ್ಕಾರ ಒಪ್ಪುವವರೆಗೆ ಈ ಒಂದು ಈಡೇರಿಕೆ ಈ ಬೇಡಿಕೆಗಳು ಈಡೇರುವವರೆಗೆ ಹೋರಾಟ ಮಾಡುವ ಒಂದು ತೀರ್ಮಾನವಾಗಿದೆ. ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸೇವಾ ಸಂಘಕ್ಕೆ. ಈ ಸಂದರ್ಭದಲ್ಲಿ ಗೋಕಾಕ್ ನಗರಸಭೆಯ ಅಧಿಕಾರಿಗಳು, ನೀರು ಸರಬರಾಜುವಿನ ನೌಕರರು ಸೇರಿದಂತೆ ಎಲ್ಲರೂ ಕೂಡ ಇದೇ ವೇಳೆ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಮನೋಹರ ಮೇಗೇರಿ, BV5 ನ್ಯೂಸ್ ಕನ್ನಡ, ಗೋಕಾಕ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.